ಈ ತರ ಮಾಡ್ತೀರಿ, ಏನ್ ಮಾಡ್ತೀರ ಮಾಡಿ ಮಾತ್ರ ಡೌನ್ ಕಲ್ಲಿ ಇಂಚ ಮಾಡ್ತೀವಿ. ಇದು ಮಸೀದಿ ಆ ಕಡೆ ಎಲ್ಲ ಯಾರು ಮಾಡ್ತಾ ಇಲ್ಲ. ಮಸೀದಿ ಪ್ರಶಾಂತ್ ಅವರೆಲ್ಲ ಮಾಡ್ತಾ ಇರ್ತೀವಿ. ಆ ಕಡೆ ಇಲ್ಲ. ನಿನ್ನೆ ಒಂದ್ಸಲ ನೀರು ಹಾಕಿದ್ರೆ ಇಲ್ಲಿ ತನಕ ನೀರಿಲ್ಲ. ನಮ್ಮನೆ ಒಂದು ನಾವು ಹಾಕಿದ್ವಿ. ಬೇರೆ ಕಡೆ ಎಲ್ಲ ನಮಗೆ ಪೈಪ್ ಮಾಡ್ಬೇಕಲ್ಲ, ಸಿಪ್ಪೆಲ್ಲ ಹಾಕಿ ನೀರು ಕಟ್ಟಬೇಕಲ್ಲ. ಇಲ್ಲ ಅಂದ್ರೆ ಮೊನ್ನೆ ಕಿಟ್ ಮಾಡಿದ್ಮೇಲೆ ಅದನ್ನ ಹಾಕಿದ್ದಷ್ಟೇ. ಅದು ಇಲ್ಲ. ಕಾಂಕ್ರೀಟ್ ಹಾಕಿ 2ನೇ ದಿವಸಕ್ಕೆ ನೀರು ಹಾಕಿದ್ರು ಒಂದು ಸಲ. ಆಮೇಲೆ ಅದು ಇಲ್ಲ. ಲೋಕಲ್ ವಿಚಾರ ಪ್ರಸ್ತಾಪ ಮಾಡಿ ಏನಾಗಿದೆ ಅಂತೇಳಿ. ಸಂಸ್ಥೆ ಭಾಗದಲ್ಲಿ ಸಂಸ್ಥೆ ಗ್ರಾಮ ಪಂಚಾಯತಿಗೆ ಹೋಲಿಸಿದ್ರೆ ಇದು ಹೃದಯ ಭಾಗ. ಒಂದು ಪೇಟೆ ಅಂತ ಸಿಗೋದು ಒಂದಷ್ಟು ದೂರಕ್ಕೆ ಈ ITI ರಸ್ತೆ ಮಾತ್ರ. ಆದರೆ ಇಲ್ಲೇ ರಾಜಾರೋಷವಾಗಿ ಕಳಪೆ ಕಾಮಗಾರಿಗಳು ನಡೀತದೆ ಅಂತ ಹೇಳಿದರೆ ಗ್ರಾಮಸ್ಥರು ಕೂಡ ಅದನ್ನು ಪ್ರಶ್ನೆ ಮಾಡಿದರೆ ಅವರಿಗೆ ಕೇಸ್ ಹಾಕಿಸ್ತೀವಿ, ಸ್ಥಳೀಯವಾಗಿ ನಾವು ಒತ್ತಡ ಹಾಕ್ತೀವಿ ಅನ್ನೋ ರೀತಿ ವರ್ತನೆ ಮಾಡ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಅವ್ರು ಭಾರಿ ಸಂವಿಧಾನದ ಬಗ್ಗೆ ಮಾತಾಡೋರು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡೋ ಹಕ್ಕೇ ಅಲ್ವಾ? ಹಾಗಾದರೆ ಯಾರೊಬ್ಬ ಸ್ಥಳೀಯನಿಗೆ ಅರ್ಥ ಆಗ್ತಾ ಉಂಟು ಮಾಡೋದು ಕೆಲಸ ಕಳಪೆ ಕಾಮಗಾರಿ ಅಂತೇಳಿ. ಆ ಸ್ಥಳೀಯರು ಆ ಜವಾಬ್ದಾರಿಯಿಂದ ಬಂದು ಪ್ರಶ್ನೆ ಮಾಡಿದಾಗ ಅವರಿಗೆ ಕೇಸ್ ಮಾಡ್ತೀವಿ ಅಂದರೆ ಎಂಥ ಸರ್ಕಾರ, ಎಂಥ ಬುದ್ಧಿವಂತಿಕೆ ಇವ್ರದ್ದು? ಇದೆಲ್ಲ ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಏನಾಗಿದೆ ಹೇಳಿ. 14 ಅಡಿ ಅಗಲ ಅಂತ ಹೇಳ್ಕೊಂಡು ಅದನ್ನು 1 ಅಡಿ ಕಮ್ಮಿ ಮಾಡ್ತೀವಿ, ಮತ್ತೊಂದು 100 ಮೀಟರ್ ಎಕ್ಸ್ಟ್ರಾ ಮಾಡ್ಕೊಡ್ತೀವಿ ಅಂತ ಹೇಳಿ ಆ ಎಕ್ಸ್ಟ್ರಾನೂ ಇಲ್ಲ, ಇಲ್ಲ 14 ಅಡಿನೂ ಇಲ್ಲ. ಜಾಸ್ತಿ ಕಡಿಮೆ 14 ಮಾಡ್ತೀವಿ, 14 ಅಡಿ ಮಾಡ್ತೀವಿ ಅಂತ ಹೇಳಿ ಕಮ್ಮಿ ಮಾಡಿದ್ದಾರೆ. ಆದ್ರೆ ಕಮ್ಮಿ ಮಾಡಿ 14 ಅಡಿ ಮಾಡಲಿಲ್ಲ, 13 ಅಡಿ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಕಡೆ ಈ ಕಡೆ ಮಾತ್ರ ಪಟ್ಟಿ ಸೈಡ್ ಏನಿದೆ 6 ಇಂಚ್ ಕರೆಕ್ಟ್ ಆಗಿದೆ. ಮಧ್ಯದಲ್ಲಿ ಈ ರೀತಿ 1.5 ವಿ ಶೇಪ್ ಕೊಟ್ಟು ಮಧ್ಯದಲ್ಲಿ ಕಾಂಕ್ರೀಟೇ ಇಲ್ಲ. ನಾಳೆ ಇವತ್ತಿಗೆ 10 ವೀಲ್ 12 ವೀಲ್ ಲಾರಿಗಳು ಬರ್ತಾ ಇದಾವೆ. ನಾಳೆ ಮುಂದೆ ಉಳಿದಿದ್ದ ರಸ್ತೆಗೆ ಏನಾದ್ರೂ ಈ ರಸ್ತೆಯಲ್ಲಿ ಹೋದ್ರೆ ಆ ಕಡೆ 2 ಭಾಗ ಆಗ್ತದೆ. ಅದು ಮಾಡೋ ಕೆಲಸನಾದ್ರೆ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿದಾಗ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಮತ್ತು ಅವ್ರ ಜವಾಬ್ದಾರಿ ಕೂಡ, ಇಂಜಿನಿಯರ್ ಆಗಲಿ ಕಾಂಟ್ರಾಕ್ಟರ್ ಆಗಲಿ. ಬಂದು ಈ ಹಳ್ಳಿ ಭಾಗದಲ್ಲಿ 80 ಲಕ್ಷದ ಅನುದಾನ ಇದೆ ಆ ಕಾಮಗಾರಿ. ಅದನ್ನ ಈ ತರ ಕಳಪೆ ಮಾಡಿ ಒಂದು ಸಲ ಹಾಕಿದ್ರೆ ಇನ್ನು 20 ವರ್ಷ ತನಕ ಇದ್ರ ಬಗ್ಗೆ ಗಮನನೂ ಕೂಡ ಹರಿಸೋದಿಲ್ಲ. ಒಂದು ಸಲ ಹಾಳಾಯ್ತು ಅಂದ್ರೆ ಯಾರಿಗೆ ಲಾಸ್? ಜನಗಳಿಗೆ ಲಾಸ್. ಅದನ್ನ ಪ್ರಶ್ನೆ ಮಾಡಲೂಬಾರದು. ಪ್ರಶ್ನೆ ಮಾಡಿದ್ರೆ ಇವರಿಗೆ ಮುಜುಗರ ಆಗ್ತದೆ, ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳ್ತಾರೆ. ಅಂತ ಸರ್ಕಾರ ಈಗ ನಡೀತಾ ಇರೋದು. ಹಾಗಾಗಿ ಎಚ್ಚೆತ್ಕೊಂಡು ಈಗ ನಿನ್ನೆ ಸ್ಥಳೀಯರ ಪ್ರತಿಭಟನೆ ಮಾಡಿದಾಗ ಅದ್ರ ನಂತರ ಏನು ಕಾಂಕ್ರೀಟ್ ಮಾಡಿದ್ದಾರೆ ಅದನ್ನು ಕರೆಕ್ಟಾಗಿ ಮಾಡಿದ್ದಾರೆ. 100 ಮೀಟರ್ ಹಾಕಿದ್ದಾರೆ ಅಷ್ಟೇ. ಅದ್ರ ನಂತರ ನಾವು ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಗೊತ್ತಾಗಿ ನಿನ್ನೆ ರಾತ್ರಿ ತರಾತುರಿಯಲ್ಲಿ ಉಳಿದಂಥ ಸಂಸ್ಥೆವರೆಗೂ ಜಲ್ಲಿಯನ್ನು ಹಾಕಿದ್ದಾರೆ. ಆ ಜಲ್ಲಿ ಹಾಕಿದ್ದು ಇದು ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟೊಳ್ಳೆ ರಸ್ತೆಯಲ್ಲಿ ಒಂದು ಇದು ಮಾಡಲ್ಲ, ರೋಲ್ ಹಾಕಿ ಇದು ಮಾಡಲ್ಲ, JCBಯಲ್ಲಿ ಬಕೆಟಲ್ಲಿ ಕೊಟ್ಟು ಇಂಥ ಒಳ್ಳೆ ರಸ್ತೆನ ಹಾಳು ಮಾಡ್ತಾರೆ ಅಂದ್ರೆ ಅದಕ್ಕೆ ಅರ್ಥ ಇಲ್ವಾ? ನಾವು ಜೋಗಿ ಕುಂಬ್ರಿ, ಶುಂಠಿ ಕುಂಬ್ರಿ ಇಂಥ ಭಾಗಗಳಲ್ಲಿ ರಸ್ತೆಗೆ ರೋಲರೇ ಹೋಗದಂಥ ಜಾಗದಲ್ಲಿ ರೋಲರ್ ಕಳಿಸಿ ತುಂಬಾ ಚೆನ್ನಾಗಿ ಮಾಡಿದೆ ನಮ್ಮ ಅವಧಿಯಲ್ಲಿ. ಇಷ್ಟು ಒಳ್ಳೆ ರೋಡು, ಇಷ್ಟು ಲೆವೆಲ್ ಇದೆ, ಇದ್ದದ್ದಕ್ಕೆ ಒಂದು ರೋಲರ್ ಅನ್ನ ಕಳಿಸಿ ರೋಲರ್ ಹಾಕಲ್ಲ ಅಂತ ಹೇಳಿದ್ರೆ ಅರ್ಥ ಇದೆ. ಕಣ್ಣು ಮುಂದ್ಗಡೆನೆ ಕ್ಯೂರಿಂಗ್ ಬೇರೆ ಇಲ್ಲ, ಕ್ಯೂರಿಂಗ್ ಮಾಡ್ತಾ ಇಲ್ಲ. ಜೊತೆಗೆ ಸಿಮೆಂಟ್ 10 ಬ್ಯಾಗ್ ಹಾಕೋದು, 8 ಬ್ಯಾಗ್ ಹಾಕೋದು. ಜನ ನಿಂತ್ಕೊಂಡ್ರೆ ಮಾತ್ರ 12 ಬ್ಯಾಗ್, ಇಲ್ಲಾಂದ್ರೆ 10-8 ಬ್ಯಾಗ್. ಈ ರೀತಿ ಕಳಪೆ ಕಾಮಗಾರಿ ಕಣ್ಣು ಮುಂದೆ ನಡೆಯೋದನ್ನ ಪ್ರಶ್ನೆ ಮಾಡಿದ್ರೆ ಅವರಿಗೆ ಆ ಪ್ರಶ್ನೆಯನ್ನು ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದಾರೆ. ಅದು ಮಾಡೋದನ್ನ ಬಿಟ್ಟು ಕರೆಕ್ಟ್ ಆಗಿ ಏನು ಎಸ್ಟಿಮೇಷನ್ ಅಲ್ಲಿ ಏನಿದೆ ಆ ಕಾಮಗಾರಿಯನ್ನು ಮಾಡಲಿ, ಇಲ್ಲಾಂದ್ರೆ ಅವರು ಸ್ಥಗಿತಗೊಳಿಸ್ಲಿ. ಅದಕ್ಕೆ ಸರಿಯಾಗಿ ಅವರಿಗೆ ಕ್ರಮ ಕೈಗೊಳ್ಳಿ. ಯಾಕಂದ್ರೆ ಶಾಸಕರಿಗೂ ಇದು ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಇಲ್ಲಿ ಸ್ವಯಂ ಘೋಷಿತ ಲೀಡರ್ಗಳೇ ಹೆಚ್ಚಾಗಿದ್ದರಿಂದ ಅವರಿಗೆ ಅವರವರ ಜವಾಬ್ದಾರಿ ಅವ್ರಿಗೇನು ಬೇಕೋ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಸ್ಥಳೀಯರಿಗೆ ಹೆದರ್ಸೋದು ಬಿಟ್ಟು ಮಾಡೋ ಕೆಲಸವನ್ನು ಕರೆಕ್ಟ್ ಆಗಿ ಮಾಡಲಿ. ಸುಮ್ಮನೆ ನಾವು ಅನುದಾನ ತಂದಿದೀವಿ ಅಂತ ಹಾಳು ಮಾಡೋದು ಬೇಡ ಅಂತ ನಮ್ಮ ಅಭಿಪ್ರಾಯ ಮತ್ತು ಸಾರ್ವಜನಿಕರದ್ದು ಅಭಿಪ್ರಾಯ. ಜೊತೆಗೆ ಯಾವತ್ತು ಈ ಭಾಗದಲ್ಲಿ ಈ ರಸ್ತೆ 1.25 ಕಿಲೋಮೀಟರ್ ಇರೋದು, ಎಲ್ಲಿ ಗಡಿಗೆ 2 ಕಿಲೋಮೀಟರ್, ಅದನ್ನ ಸಂಪೂರ್ಣ ಡಾಮರ್ ಮಾಡೋದಾದ್ರೂ ಸಂಪೂರ್ಣ ಮಾಡ್ತಾ ಇದ್ರು. ಇದೇ ಫಸ್ಟ್, ಇದರಲ್ಲಿ ಅರ್ಧ ಮಾಡೋದು. ಇದೆಲ್ಲ ಇದು ಮಾತ್ರ ಅಲ್ಲ, ಮೈನ್ ರೋಡ್ ತಗೊಂಡ್ರು ಅಷ್ಟೇ. ಅಲ್ಲಲ್ಲಿ ಈ ಚೌಚೌ ಬಾತ್ ಏನು 100 ಮೀಟರ್ 200 ಮೀಟರ್ ಮಾತ್ರ
ಅದಕ್ಕೆ ಅರ್ಥ ಇದೆಯಾ? ಮಾಡಿದ್ರೆ ನಾವು ಮೊದಲು ಕಾಮಗಾರಿ ಮಾಡಿದ್ರೆ ಕೊಟ್ಟಿಗೆರಿಂದ ಹಿಡಿದು ಎಸ್ ಕೆ ಬಾರ್ಡರ್ ತನಕ ಒಂದೇ ಸಲ ಡಾಮರೀಕರಣ ಆಗ್ತಿತ್ತು. ಈಗ ಅದೊಂದು ಚೌಚೌ ಬಾತ್, ಒಂದು 6 ಕೋಟಿ ರೂಪಾಯಿದು, 2 ಕೋಟಿ ರೂಪಾಯಿದು, ಅವ್ರಿಗೆ ಒಂದಷ್ಟು ಅಗಿಯೋಕ್ಕೆ, ಒಂದಷ್ಟು ದಿನ ಡೋಸ್ ಮಾಡೋಕ್ಕೆ, ಒಂದಷ್ಟು ದಿನ ನೀರು ಹೊಡಿಯೋಕ್ಕೆ, ಮತ್ತು ಮಳೆ ಬಂತು ಮತ್ತು ಬರೋ ವರ್ಷಕ್ಕೆ ಅಂತ. ಇದು ಈ ಕಳಸ ಭಾಗದಲ್ಲಿ ಮತ್ತು ಈ ನಮ್ಮ ಸಂಸ್ಥೆ ಭಾಗದಲ್ಲಿ ನಡೀತಿರೋ ಕಾಮಗಾರಿಗಳ ಒಂದು ಪರಿಸ್ಥಿತಿ. ಕಾಮಗಾರಿ ಇದು ರಾಜ್ಯ ಸರ್ಕಾರದ ಒಂದು ಕಾಮಗಾರಿ. ಲ್ಯಾಂಡ್ ಆರ್ಮಿಯವರು ಇದನ್ನ ವಹಿಸ್ಕೊಂಡಿದ್ದಾರೆ ಅಂತ ನನ್ನ ನ್ಯೂಸ್ ಬಂತು. ಸುಮಾರು 80 ಲಕ್ಷದ ಕಾಮಗಾರಿ. ನಿಜವಾಗ್ಲೂ ಅದು ಒಂದು ಸರ್ಕಾರದ ಅಧಿಕೃತ ಸಂಸ್ಥೆನೇ ಲ್ಯಾಂಡ್ ಆರ್ಮಿ ಅನ್ನೋದು. ಆದರೆ ಅವ್ರು ಯಾಕೆ ಇಷ್ಟು ಕಳಪೆ ಕಾಮಗಾರಿ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಇಲ್ಲಿ ರಾಜಕೀಯ ಮಾಡಬೇಕು ಅನ್ನೋ ಯಾವುದೇ ಉದ್ದೇಶದಿಂದ ನಾವು ಬರಲಿಲ್ಲ. ಸ್ಥಳೀಯರು ಕಳೆದ 15 ದಿನದಿಂದ ತುಂಬ ಗಲಾಟೆ ಮಾಡ್ತಾರೆ. ಸ್ಥಳೀಯ ಸಾರ್ವಜನಿಕರು ರಸ್ತೆ ಸರಿಯಾಗಲಿಲ್ಲ ಅಂತೇಳಿ. ಆ ಉದ್ದೇಶದಿಂದ ನಾವಿವತ್ತು ನಮ್ಮ ಪರಾಜಿತ ಅಭ್ಯರ್ಥಿಗಳಾದ ದೀಪಕ್ ದೊಡ್ಡನವ್ರ ಜೊತೆ ನಾವೆಲ್ಲ ಸೇರ್ಕೊಂಡು ಬಂದಿದ್ವಿ. ಇಲ್ಲಿ ಯಾರಿಗೂ ನಾವು ಕೆಲಸ ಮಾಡಬಾರ್ದು ಅಥವಾ ರಾಜಕೀಯ ಮಾಡಬೇಕನ್ನೋ ಯಾವ ಉದ್ದೇಶನೂ ಇಲ್ಲ. ಆದರೆ ಈ ಹಣ ಸರ್ಕಾರದ ಹಣ ಸದ್ವಿನಿಯೋಗ ಆಗಬೇಕು. ಕಾಮಗಾರಿ ಏನುಂಟು ಈಗ ನಮ್ಮ ಇವರೆಲ್ಲ ಹೇಳ್ತಾರೆ 6 ಇಂಚ್ ಹಾಕುವಲ್ಲಿ 1.5 ಇಂಚಿ ಕಾಂಕ್ರೀಟ್ ಹಾಕ್ತಾರೆ ಮಧ್ಯಕ್ಕೆ ಅಂತೇಳಿ, 1.5 ಇಂಚಿ. ಈಗ ಕಣ್ಕಟ್ಟು ಅಷ್ಟಕ್ಕೂ ನನ್ನ ಜೀವಮಾನದಲ್ಲಿ ನಾನು ನೋಡಲಿಲ್ಲ. ಡಾಮರ್ ಹಾಕೋತ್ತಿಗೆ ಅಥವಾ ಕಾಂಕ್ರೀಟ್ ಹಾಕೋತ್ತಿಗೆ ಜಲ್ಲೆಲ್ಲ ಸೆಟ್ ಮಾಡೋದು ರೋಲರ್ ಇಟ್ಕೊಂಡೇ ಸೆಟ್ ಮಾಡ್ತಾರೆ. ಇದು JCB ಓಡಾಡಿಸಿ ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ತಿದ್ದಾರೆ. ಇದು ಯಾವ ಊರಿನ ಇಂಜಿನಿಯರು, ಯಾವ ಊರಿನ ಕಾಂಟ್ರಾಕ್ಟರ್ ನಮ್ಗೆ ಗೊತ್ತಾಗ್ತಿಲ್ಲ. ಆದ್ದರಿಂದ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಈ ಮೂಲಕ ಒತ್ತಡ ಹಾಕ್ತೀನಿ ಕೂಡಲೇ. ಯಾಕಂದ್ರೆ ಲ್ಯಾಂಡ್ ಆರ್ಮಿ ಅವ್ರ ಅಂಡರಲ್ಲೇ ಬರುತ್ತೆ. ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಿ ಏನಾದ್ರು ತಪ್ಪಾಗಿದೆ ಕೂಡಲೇ ಅದಕ್ಕೆ ಬಂದು ಎನ್ಕ್ವೈರಿ ಮಾಡಿ ಇದನ್ನ ಕಾಮಗಾರಿನ ಸರಿ ಮಾಡಿಸ್ಕೊಡ್ಬೇಕು. ಅಷ್ಟೇ ಅಲ್ಲದೆ ಯಾರು ಇಂಜಿನಿಯರ್ ಇದನ್ನ ತಪ್ಪು ಮಾಡಿದಾನೆ ಅವನಿಗೆ ಸರಿಯಾದ ಪನಿಷ್ಮೆಂಟ್ ಆಗಬೇಕು ಅಂತ ನಾನು ಕಳಸ ಜನತೆ ಪರವಾಗಿ, ಈ ಭಾಗದ ಸಂಸ್ಥೆ ಜನತೆ ಪರವಾಗಿ, ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒತ್ತಾಯ ಮಾಡ್ತೀನಿ. ಅದೇ ಕಳಪೆ ಕಾಮಗಾರಿಗೆ ಲೋಕಲ್ ಲೀಡರ್ಗಳು ಸಪೋರ್ಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆನೂ ಆಗ್ಬೇಕು. ಯಾಕಂದ್ರೆ ಅವ್ರು ಲೋಕಲ್ ಲೀಡರ್ ಸಪೋರ್ಟ್ ಮಾಡಿದ್ರಿಂತಾನೆ ಕಾಂಟ್ರಾಕ್ಟ್ನವರು ಮಾಡೋದು. ಇಲ್ಲ ಕಾಂಟ್ರಾಕ್ಟ್ನವ್ರು ಯಾಕೆ ಕಳಪೆ ಮಾಡ್ತಾರೆ? ಇದು ಹೇಗೆ ಗೊತ್ತಾ, ನಮ್ಮಲ್ಲೆಲ್ಲ ಕೆಲಸ ಮಾಡುವ ನಮ್ಮ ಅಧಿಕಾರ ಇರುವಾಗ ನಾವೇನ್ ಮಾಡ್ತಿದ್ವು ಅಂತ ಕೇಳಿದ್ರೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಇಲ್ಲ ಅಂದ್ರೆ ಕೆಲಸ ನಿಮ್ಗೆ ಬಿಲ್ ಆಗಿ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ವಿ. ಕಳಪೆ ಪ್ರಶ್ನೆ ಮಾಡಿದಕ್ಕೆ FIR ಹಾಕ್ತೀನಿ, SP ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಆದ್ರೆ ಅವ್ರ ಉದ್ದೇಶ ಏನು? ಹಾಗಾದ್ರೆ ಕಾಂಟ್ರಾಕ್ಟ್ನವ್ರು ಅವ್ರೇನಾರು ಒಳಗಡೆ ಏನಾದ್ರು ತಗೊಂಡಿದಾರ ಅನ್ನೋ ಪ್ರಶ್ನೆ ಬರುತ್ತೆ. ಸಾರ್ವಜನಿಕರಿಗೆ ಪ್ರಶ್ನೆ ಮಾಡೋ ಹಕ್ಕಿದೆ. ಯಾಕಂದ್ರೆ ಸಾರ್ವಜನಿಕರ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಮತ್ತೆ ಆ ಊರಿಗೆ ವಾಪಸ್ ಕೊಡ್ತಕ್ಕಂಥದ್ದು. ಹಂಗಾಗಿ ಜನ ಪ್ರಶ್ನೆ ಮಾಡಿದಕ್ಕೆ ಅವ್ರು ಕಂಪ್ಲೇಂಟ್ ಮಾಡ್ತೀವಿ ಇಂಥದ್ದೆಲ್ಲ ಏನು ಬೆದರಿಕೆ ಹಾಕಿದ್ರೆ ಯಾರೇನು ಅವಶ್ಯಕತೆ ಇರ್ತದೆ. ಸಂಸ್ಥೆ ಗ್ರಾಮದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ, ಸಾರ್ವಜನಿಕರೇ, ಈ ಸಂಸ್ಥೆ ಇದರಲ್ಲಿ ಸಂಸ್ಥೆ ಮುಖ್ಯ ರಸ್ತೆನೇ ಆ ಕಡೆ ಈ ಕಡೆ 6 ಇಂಚ್ ಹಾಕಿ ಮಧ್ಯ 1 ಇಂಚು 1.5 ಇಂಚು ಕಾಂಕ್ರೀಟ್ ಹಾಕ್ತಿದ್ದಾರೆ ಅಂತ ಕಂಪ್ಲೇಂಟ್ ಬಂತು. ಇದನ್ನ ನಾವು ಪರಿಶೀಲನೆ ಮಾಡಿದಾಗ ಇದು ನಮ್ಗೆ ಹೌದು ಅನಿಸ್ತು. ಯಾಕಂದ್ರೆ ಮುಂದೆ ಆ ಜಲ್ಲಿ ಹಾಕದಲ್ಲಿ ಹೊಸ ಜಲ್ಲಿ ಅನ್ನೋದು ಬಿದ್ದಿಲ್ಲ, ಸೆಟ್ಟಿಂಗು ಮಾಡಿಲ್ಲ, ಬರೀ ಹಳ್ಳೆ ಜಲ್ಲಿಲೇ ಸೆಟ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ಇಲ್ಲಿ ಕೇಳಕ್ ಬಂದ ಸಾರ್ವಜನಿಕರಿಗೆ ನಿಮಗೆ ಕೇಸ್ ಹಾಕ್ಸ್ತೀವಿ, SP ಕಂಪ್ಲೇಂಟ್ ಮಾಡ್ತೀವಿ ಅನ್ನೋ ಧಮಕಿ ಹಾಕ್ತಿದ್ದಾರೆ. ಇದರಲ್ಲಿ ಏನಾದ್ರೂ ಕಾಂಗ್ರೆಸ್ ಲೀಡರ್ಗಳಿಗೆ ಏನಾದ್ರು ಕಮಿಷನ್ ಹೋಗುತ್ತಾ? ಅಲ್ಲ, ಅವರು ಕಾಂಟ್ರಾಕ್ಟರ್ಗಳಿಗೆ ಹೇಳಿ ಸರಿಯಾದ ಒಂದು ರೀತಿಯ ಒಳ್ಳೆ ರೀತಿಯ ಕಾಮಗಾರಿ ಮಾಡಿಸ್ತಾರ? ಹಿಂದೆ ಒಂದು ಸ್ವಲ್ಪ ದಿನದ ಹಿಂದೆ ಇಲ್ಲಿ ಕಾಂಗ್ರೆಸ್ ಒಬ್ಬರು ಲೀಡರು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು, ನಾವು ಇನ್ನೊಂದು ತಿಂಗಳಲ್ಲಿ ಇಡೀ ಕಳಸ ತಾಲೂಕಿನ ಎಲ್ಲಾ ರಸ್ತೆಗಳನ್ನ ಗುಂಡಿ ಮುಚ್ತೀವಿ ಅಂತ. ಈಗ ನಾವು ಈ ಕಳಸದಿಂದ ಸಂಸ್ಥೆ ಬರತಿ ನೋಡಿದ್ದು, ಇನ್ನೂ ಆ ಗುಂಡಿಗಳೆಲ್ಲ ಹಾಗೆ ಇದಾವೆ. ಅದರಲ್ಲಿ ಆಂಬುಲೆನ್ಸ್ ಪೇಷಂಟ್ಸ್ ವೆಹಿಕಲ್ ಯಾರ ಹೋಗ್ತಾ ಇದ್ರೆ ಬಿದ್ದು ಸಾಯಂತ ಪರಿಸ್ಥಿತಿ ಬಂದಿದೆ. ಈ ಎಲ್ಲಿ ಹೋಯ್ತು ನಿಮ್ಮ ಈ ಮಾತು? ಯಾಕೆ ಬೇಕು ನಿಮಗೆ ಈ ರಾಜಕೀಯ? ಸರಿಯಾಗದ ರೀತಿಯಲ್ಲಿ ಕೆಲಸ ಮಾಡಿ ಮತ್ತೆ ಈ ಕೇಳಿದವರಿಗೆ ಕೇಸ್ ಹಾಕ್ಸ್ತೀವಿ, ಅವ್ರಿಗೆ ಆ ಕೇಸ್ ಹಾಕಿತ್ತು, ಈ ಕೇಸ್ ಹಾಕಿತ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಡೋದು. ನಿಮ್ಗೂ ಯಾವ್ದಾಗಿದೆ ಅನ್ನೋದು ನಮಗ್ ಗೊತ್ತಿದೆ, ಅದು ಇರ್ಲಿ. ಅದು ನಾವು ನಿಮ್ಮ ಅಂತ ಒಂದು ಕೀಳು ಮಟ್ಟದ ರಾಜಕೀಯಕ್ಕೆ ನಾವು ಇಳಿಯಲ್ಲ. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಸೋದನ್ನ ಕಲೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಅಷ್ಟೇ ಸುಮಾರು ಕುಡಿಯೋ ನೀರಿಗೆ ಒಂದು 2-3 ಬೋರ್ ಹೊಡಿಸಿದ್ದಾರೆ. ಆ ಬೋರಲ್ಲೆಲ್ಲೂ ನೀರಿಲ್ಲ, ಇವತ್ತಿನವರೆಗೆ ಮೋಟ್ರು ಹಾಕಿಲ್ಲ.
ಜನಗಳಿಗೆ ಅವತ್ತೊಂದು ನ್ಯೂಸಲ್ಲಾಗಲಿ ಅಥವಾ ಬೇರೆ ವರದಿಯೆಲ್ಲ ಮಾಡಿಸಿದ್ರು, ನಾವು ಬೇಕಾದಷ್ಟು ಸಂಸ್ಥೆಗೆ ಜಲ ಹರಿಸಿದೀವಿ ಹಂಗೆ ಹಿಂಗೆ ಅಂತೇಳಿ. ಅವೆಲ್ಲ ಬೋರ್ಗಳು ಹಂಗೆ ಒಣಗ್ತಾ ಇದಾವೆ. ಅದ್ರಲ್ಲಿ ನೀರಿದೆಯಾ ಇಲ್ಲ ಅಂತಾನು ಗೊತ್ತಿಲ್ಲ. ನೀರಿದ್ರೆ ಅವ್ರು ಮೋಟರ್ ಹಾಕ್ಬೋದಲ್ಲ. ಉಳ್ಳೂರ್ಕೋರೆ ಭಾಗದಲ್ಲಿ ಕುಡಿಯಕ್ಕೆ ನೀರಿಲ್ಲದೆ ಇವೆಲ್ಲ ಗ್ರಾಮ ಪಂಚಾಯತಿ ಕಡೆಯಿಂದಲೂ ಸಾಕಷ್ಟು ಸಮಸ್ಯೆ ಆಗಿದೆ. ಈ ಪಾತಿಗುಡ್ಡೆ ಈ ಭಾಗದಲ್ಲಿ ಕುಡಿಯೋ ನೀರಿಗೆ ಕೂಡ ಸಾಕಷ್ಟು ತೊಂದರೆ ಆಗಿದೆ. ಒಂದು ಕಾಲಿಂಚು ನೀರಲ್ಲಿ 50 ಮನೆಗೆ ಸಾಕು ಅಂತ ಹೇಳ್ತಾರಂತೆ. ಇದು ಅರ್ಥ ಇದೆ, ಸರ್ಕಾರಿ ದುಡ್ಡನ್ನ ಪೋಲ್ ಮಾಡಿದ್ದಲ್ದಲೆ ಅದಕ್ಕೆ ಸರಿಯಾದ ಹಾಗಾದ್ರೆ ಆ ಬೋರಲ್ಲಿ ನೀರಿದ್ರೆ ಇವರಿಗೆ ಮೋಟರ್ ಹಾಕೊಡ್ಬೋದಲ್ಲ. ಈ ಪರಿಸ್ಥಿತಿ ಈಗ ಜನಗಳಿಗೆ ಕುಡಿಯೋ ನೀರಿನ ಅವಶ್ಯಕತೆ ಹೆಚ್ಚಾಗೋದು. ಮಾರ್ಚ್ ತನಕ ಎಲ್ಲೂ ಕೂಡ ನೀರಿಗೆ ಸಮಸ್ಯೆ ಇದೆ. ಇವ್ರು ಮಳೆಗಾಲದಲ್ಲಿ ಬೋರ್ ತೆಗೆದು ಅವಾಗೆಲ್ಲ ಹಳ್ಳದ ನೀರು ಬಂದು ಬಿತ್ತೇನೆ ಅದಕ್ಕೆ ಸ್ವಲ್ಪ. ಈಗ ಮೋಟರ್ ಹಾಕೋಣ ಅಂದ್ರೆ ನೀರಿಲ್ಲ. ಇದೆಲ್ಲ ಹಣ ಫೋಲ್ ಮಾಡುವಂತ ಕೆಲಸ ಮಾಡ್ತಾ ಇದಾರೆ. ಇದನ್ನು ಕೂಡ ತನಿಖೆ ಆಗಬೇಕು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಾಕಷ್ಟು ಹಗರಣಗಳಾಗಿದೆ. ಬಿಲ್ಲೊಂದಾಗಿದೆ ಬಿಟ್ರೆ ಕಾಮಗಾರಿಗಳು ಎಲ್ಲೂ ಇಲ್ಲ. ಕಾಮಗಾರಿ ಅಧ್ಯಕ್ಷರಿ ಪರ್ಸೆಂಟೇಜ್ ಮಾತಾಡಿದ್ರೆ ಅಟ್ರಾಸಿಟಿ ಪರ್ಸೆಂಟೇಜ್ ಕೊಡಿದ್ರೆ ನಮ್ಮ ಅಟ್ರಾಸಿಟಿ ಕೇಸ್ ಕೇಳಿದ್ರೆ ಅಂತ. ಗ್ರಾಮ ಪಂಚಾಯತ್ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಕಳಸಾ ತಾಲೂಕು ಸಂಸೆ ಗ್ರಾಮದಲ್ಲಿದ್ದೀವಿ. ನಮ್ಮ ಈ ಭಾಗದ ಅಧ್ಯಕ್ಷರಾದ ಶ್ರೀಕಾಂತ್ ಅವರು, ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಶೇಷಗಿರಿ ಇದ್ದಾರೆ, ಈ ಭಾಗದ ಮಹೇಶ್ ಅವರಿದ್ದಾರೆ, ನಾಯಕರು ಎಲ್ಲ ಪ್ರಮುಖರು, ಸುಂದರ್ ಶೆಟ್ಟಿ ಇದ್ದಾರೆ, ಎಲ್ಲ ಪ್ರಮುಖರಿದ್ದೀವಿ. ಈ ಭಾಗದ ಜನಗಳಿಂದ ನಮಗೆ ದೂರು ಬಂತು. ಏನಂತ, 1 ಕಿಲೋಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆ ಆಗ್ತಾ ಇದೆ, ಭಾಳ ಕಳಪೆ ಕಾಮಗಾರಿ ಆಗ್ತಾ ಇದೆ. ನಾವೇ ಕೇಳಿದ್ರೆ ನಮಗೆ ಉತ್ತರ ಸಿಗ್ತಾ ಇಲ್ಲ. ನಾವು ಕೇಳಿದ್ರೆ ನಮ್ಮ ಮೇಲೆ ಆರೋಪ ಮಾಡು FIR ಆಗ್ತೀವಿ ಹಾಗೆ ಅಂತ ಜೋರು ಮಾಡ್ತಾರೆ ಅಂತ ನಮ್ಮ ಸ್ಥಳೀಯರಿಂದ ದೂರು ಬಂದ ಕಾರಣ ನಾವು ಬಂದಿದ್ದೀವಿ ಇಲ್ಲಿ. ನಾವು ಖುದ್ದಾಗಿ ರಸ್ತೆಯನ್ನು ಪರಿಶೀಲನೆ ಮಾಡಿದ್ವಿ. ನಾನು ಒಬ್ಬ ಸಿವಿಲ್ ಇಂಜಿನಿಯರ್, ನಾನು ಗೊತ್ತು ಒಂದು ಕಾಂಕ್ರೀಟ್ ರೋಡನ್ನು ಹೆಂಗೆ ಮಾಡಬೇಕು ಅನ್ನೋದು ನಾನು ಓದಿದ್ದೀನಿ, ನಾನು ಕೆಲಸ ಮಾಡಿದ್ದೀನಿ, ನನಗೆ ಗೊತ್ತು. ಆದರೆ ಇಲ್ಲಿ ಮಾಡಿರೋದು ಸಂಪೂರ್ಣ ಕಳಪೆಯಿಂದ ಕೂಡಿದೆ. ಏನೇನು ಅವರು ಫಾಲೋ ಮಾಡಬೇಕಲ್ಲ, ಅನುಸರಿಸಬೇಕಲ್ಲ, ಆ ಕ್ರಮ ಇರುತ್ತೆ, ಆ ಕ್ರಮವನ್ನು ಅನುಸರಿಸಿಲ್ಲ ಅಂತ. ಸಾಮಾನ್ಯವಾಗಿ ಒಂದು ಕಾಂಕ್ರೀಟ್ ರೋಡ್ ಮಾಡುವಾಗ ಮುಂಚೆ ಏನಿರುತ್ತೆ ಅದನ್ನು ತೆಗಿಬೇಕು. ಪೂರ್ತಿ ಟಾರ್ ರೋಡ್ ಇರುತ್ತೆ, ಕಂಪ್ಲೀಟ್ ಟಾರ್ ರೋಡ್ ಡೆಮಾಲಿಶ್ ತೆಗೆದು ಅದನ್ನ ಅಲ್ಲಿ ಜಲ್ಲಿನ ದಮಾಸ್ ಮಾಡಿ, ಅಂದರೆ ರಿಮಿಟ್ಮೆಂಟ್ ಹಾಕಿ ಇದು ಮಾಡಿ, ಆಮೇಲೆ ಅವರು ಕಾಂಕ್ರೀಟ್ ಏನು ಎಷ್ಟು ಮಿನಿಮಮ್ 6 ಇಂಚ್ ಹಾಕಬೇಕು, ರೋಲ್ ಮಾಡಬೇಕು. ಆಮೇಲೆ 6 ಇಂಚ್ ಕಾಂಕ್ರೀಟ್ ಮಾಡಲೇಬೇಕು, ಸ್ಟ್ಯಾಂಡರ್ಡ್ ಅದು 6 ಇಂಚ್ ಸೈಡಿಂದ ಸೈಡ್ ತನಕ. ಇಲ್ಲೇನು ಮಾಡಿದ್ದಾರೆ ಅಂದರೆ ಸೈಡಲ್ಲಿ ಮಾತ್ರ 6 ಇಂಚ್ ಮಾಡಿ ಮಧ್ಯದಲ್ಲಿ 1-1.5 ಇಂಚ್ ಮಾಡಿದ್ದಾರೆ ಅನ್ನೋದು ಗಮನಿಸಿದ್ರೆ ಗೊತ್ತಾಗುತ್ತೆ. ನಾನು ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೀನಿ, ಇದು ಸಾರ್ವಜನಿಕರ ಹಣ, ಸಾರ್ವಜನಿಕರ ತೆರಿಗೆ ಹಣ. ಈ ತೆರಿಗೆ ಹಣ ಪೋಲಾಗಬಾರ್ದು. ಯಾವನ ಕಾಂಟ್ರಾಕ್ಟು, ಯಾರೋ ಇಂಜಿನಿಯರು ಅವ್ರು ದುಡ್ಡು ಮಾಡ್ಕೊಳಕ್ಕಲ್ಲ ಇದಿರೋದು. ಇದು ಒಂದು ಕಾಂಕ್ರೀಟ್ ರೋಡ್ ಮಾಡಿದ್ರೆ ಕನಿಷ್ಠ 20 ವರ್ಷ 25 ವರ್ಷ ಲೈಫ್ ಬರಬೇಕು. ಅದಕ್ಕೆ ಈ ಭಾಗದ ಜನರಿಗೆ ಅನುಕೂಲ ಆಗಬೇಕು. ಯಾರೋ ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಇದನ್ನ ಕಳಪೆ ಮಾಡಿ ರಸ್ತೆನ ಮಾಡಿ ಹಣ ಹೊಡ್ಕೊಂಡು ಹೋದ್ರೆ ಸಾರ್ವಜನಿಕರು ಅದನ್ನ ನಷ್ಟ ಅನುಭವಿಸ್ಬೇಕಾಗತ್ತೆ. ಒಂದು. ಎರಡನೇದು, ಸ್ಥಳೀಯರು ಅದನ್ನ ರಸ್ತೆ ಹೇಗಾಗ್ತಾ ಇದೆ, ಕಳಪೆ ಆಗಿದೆ ಅಂತ ಕೇಳೋದು ಅವ್ರ ಹಕ್ಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದ ಮೂಲಭೂತ ಹಕ್ಕುಗಳಲ್ಲಿ ಬರೆದಿಟ್ಟಿದ್ದಾರೆ, ಏನ್ ಅನ್ಯಾಯ ಆಗುತ್ತೆ ಅದನ್ನು ವಿರೋಧಿಸಬೇಕು ಅಂತ. ಅದಕ್ಕೆ ನೀವು FIR ಮಾಡ್ತೀವಿ ಅಂದ್ರೆ ಏನ್ ಅನ್ಕೊಂಡಿದ್ರೆ, ಏನು ಗುಂಡಾ ರಾಜ್ಯ ಮಾಡ್ತಾ ಇದ್ದೀರಾ ನೀವು? ಯಾರು ಹೇಳೋರು ಕೇಳೋರಿಲ್ವಾ? ನಾವಿದ್ವಿ ಕೇಳಕ್ಕೆ, ನಾವು ಕೇಳಕ್ಕೆ ಇರೋದು, ನಾವು ಪ್ರಶ್ನೆ ಮಾಡ್ತೀವಿ. ಅದು ಮಾಡ್ಬೇಕಾದ ಕೆಲಸ ಸರಿಯಾಗಿ ಮಾಡಿ, ಸರಿಯಾಗಿ ಮಾಡಿಲ್ಲ ನಿಲ್ಸಿ, ನಿಮಗಾಗಿಲ್ಲ ಅಂತ ಹೇಳಿದ್ರೆ ಯಾರು ಮಾಡೋ ಶಕ್ತಿ ಇದೆ ಅವ್ರು ಮಾಡ್ತಾರೆ. ಅಥವಾ ನಿಮ್ಮ ಸರ್ಕಾರಕ್ಕೆ ಇನ್ನು ಯೋಗ್ಯತೆ ಎಲ್ಲ ಬಿಟ್ಬಿಡಿ, ಮನೆಗೆ ಹೋಗಿ ನಮ್ಮ ಸರ್ಕಾರಕ್ಕೆ ಎಷ್ಟು ರಸ್ತೆ ಮಾಡಿದೆ, ಕಾಂಕ್ರೀಟ್ ರಸ್ತೆ ನೋಡ್ಕೊಬಂದಿ ಒಂದ್ ಕಡೆಯಿಂದ. ಎಲ್ಲೂ ಈ ತರ ಕಳಪೆ ಕಾಮಗಾರಿ ಮಾಡಿಲ್ಲ. ಹಾಗಾಗಿ ನಾವು ಬಹಳ ಈಗಲ್ಲ 2.5-3 ವರ್ಷ ಆಗ್ತಾ ಬಂದಿದೆ ಸರ್ಕಾರ. ಇಡೀ ನಮ್ಮ ಭಾಗದಲ್ಲಿ ಯಾವುದೇ, ಈ ಕ್ಷೇತ್ರದ ಯಾವ ಭಾಗದಲ್ಲಿ ಹೋದ್ರೂ ರಸ್ತೆ ನೋಡೋಕ್ಕಿಲ್ಲ, ಹೋಗ್ಲಿಕ್ಕಿಲ್ಲ. ಗುಂಡಿ ಅದು ಗುಂಡಿ ಮುಚ್ಚೋ ಕೆಲಸನ ಏನೋ ಕಾಟಾಚಾರಕ್ಕೆ ಮಾಡಿದ್ದಾರೆ. ಗುಂಡಿ ಮುಚ್ಚಕ್ಕೆ ಒಂದು ಕ್ರಮ ಇದೆ, ಸೈಂಟಿಫಿಕ್ ವೈಜ್ಞಾನಿಕ ವಿಧ ಇದೆ, ಅದಕ್ಕೆ ಆ ಥರ ಮಾಡ್ಬೇಕು. ಮಾಡಿಲ್ಲ. ಯಾಕೆ ಮಾಡ್ತಾ ಇಲ್ವಾ? ನಾವು ಈಗ ನೋಡಿ, ಇನ್ನೊಂದ್ಸಲ ಹೇಳ್ತೀವಿ, ಇನ್ನೊಂದು 15 ದಿನ 1 ತಿಂಗಳು ಒಂದು ಸಮಯ ಕೊಡ್ತೀವಿ. ಇಡೀ ನಮ್ಮ ಮೂಡಿಗೆರೆ ಕ್ಷೇತ್ರದಲ್ಲಿ ರಸ್ತೆಗಳು ಗುಂಡಿ ಮುಚ್ಚಬೇಕು. ಎಲ್ಲೆಲ್ಲಿ ಹೊಸ ರಸ್ತೆ ಇದೆ ಸರಿಯಾಗಿ ಮಾಡಬೇಕು. ಮಾಡಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇಡೀ ಕ್ಷೇತ್ರದಲ್ಲಿ ಇಡೀ ಪಂಚಾಯತಿ ವೈಸು, ಬೂತ್ ವೈಸ್ ನಾವು ಶುರು ಮಾಡ್ತೀವಿ. ಇನ್ನು ನಾವು ಮನೇಲಿ ಕೂರೋದಿಲ್ಲ. ಇದು ಸರಿ ಮಾಡಬೇಕು. ಎಲ್ಲೆಲ್ಲಿ ಕಳಪೆ ಆಗಿದೆ ತೆಗೀರಿ, ಬೇರೆಯಿಂದ ಮಾಡಿ. ಈ ಕಳಪೆ ಆಗಿದೆ ಮುಂದೆ ಮಾಡದೇ ಇದ್ರೆ ನಾವು ಬಿಡೋದಿಲ್ಲ. ಆಮೇಲೆ ಯಾರು ಕೇಳ್ದವ್ರ ಮೇಲೆ ನೀವು ಗುಂಡಾಗಿರಿ ಮಾಡಿ ಮೀಟರ್ ಮಾಡಿ
ನೀವು ಸ್ಥಳೀಯರು ಕೇಳದ್ಮೇಲೆ ಯಾಕೆ ಗುಂಡಾಗಿರಿ, ಏನ್ FIR ಮಾಡ್ರಿ ನೋಡೋಣ, ಹೇಗ್ ಮಾಡ್ತೀರಾ, ಏನಂತ FIR ಮಾಡ್ತೀರಾ? ನಮಗೆ ಕಾನೂನು ಗೊತ್ತು. ಇಂಥವು ನೂರಾರು ಹೋರಾಟ ಮಾಡಿದೀವಿ ನಾವು, ಹೋರಾಟದ ಮೇಲೆ ಇಲ್ಲಿಗೆ ಬಂದಿರೋದು. ಹಾಗಾಗಿ ಈ ಮೂಲಕ ನಾನು ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೇನೆ, ತಾವು ದಯಮಾಡಿ ಗಮನಿಸಿ ಇದನ್ನ, ನಿಮ್ಮ ಇಂಜಿನಿಯರ್ ಅನ್ನು ಕಳಿಸಿ ನೋಡಿಸಿ, ಇದು ಕಳಪೆ ಕಾಮಗಾರಿನ ನಿಲ್ಲಿಸಿ ಸರಿಯಾಗಿ ಕಾಮಗಾರಿ ಮಾಡಲಿಕ್ಕೆ ತಾವು ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೇನೆ. ಈ ಕ್ಷೇತ್ರದ ಶಾಸಕರಿಗೆ ಹೇಳ ಬಯಸ್ತೀನಿ, ಶಾಸಕರೇ, ನಮ್ಮ ಕ್ಷೇತ್ರದ ರಸ್ತೆಯನ್ನ ಗುಂಡಿ ಮುಚ್ಚೋದನ್ನು ಸರಿಯಾಗಿ ಮುಚ್ಚಿ, ಮಾಡೋ ಹೊಸ ಕೆಲಸಗಳನ್ನ ಸರಿಯಾಗಿ ಮಾಡಿಸಿ. ಇದರಲ್ಲಿ ಏನೇ ಲೋಪದೋಷ ಆದ್ರೆ ನಿಮಗೆ ಕಳಂಕ ಬರುತ್ತೆ. ನೀವು ನೋಡ್ತೀರಾ ಬಿಡ್ತಾರ ಪ್ರಶ್ನೆ ನನ್ಗೆ ಗೊತ್ತಿಲ್ಲ, ಆದ್ರೆ ಇದು ನಿಮ್ಮ ಜವಾಬ್ದಾರಿ ನೋಡಬೇಕು. ನಾವು ನಮ್ಮ ಪಕ್ಷದವರು, ನಮ್ಮೆಲ್ಲ ನಾಯಕರುಗಳು ಇನ್ನೊಂದು 15 ದಿನ, ಒಂದು ತಿಂಗಳಲ್ಲಿ ಸಮಯ, ಆಮೇಲೆ ಇಡೀ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತೀವಿ. ಎಲ್ಲೆಲ್ಲಿ ಗುಂಡಿದೆ ಅಲ್ಲೆಲ್ಲ ರಸ್ತೆ ಅಡ್ಡಾಕ್ತೀವಿ. ನೀವು ಕ್ಷೇತ್ರದಲ್ಲಿ ಓಡಾಡುವಾಗ ಎಲ್ಲ ಕಡೆ ನಮ್ಮ ಪ್ರತಿಭಟನೆ ಮಾಡ್ತೀವಿ ನಾವು. ನೀವು ದಯಮಾಡಿ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಗುಂಡಿ ಮುಚ್ಚಿ ಹೊಸ ಕೆಲಸಗಳನ್ನ ಸರಿಯಾಗಿ ಮಾಡಿ ಅಂತ ಹೇಳ್ಬಿಟ್ಟು ಶಾಸಕರಿಗೆ ಆಗ್ರಹ ಪಡಿಸ್ತೇನೆ. ನಿನ್ನೆ ಮೊನ್ನೆ ಕಂಪ್ಲೀಟ್ ಆಗುತ್ತೆ ಅಂದರೆ ಇಂಜಿನಿಯರ್ಸು ಬಂದು ಚೆಕ್ ಮಾಡ್ಕೊಂಡು ಹೋಗುವ ಆ ಟರ್ನಿಂಗ್ ಜಾಗದಲ್ಲಿ, ಫಾರ್ ಎಕ್ಸಾಂಪಲ್ ಕೆಲಸ ನಿಂತಿದೆ, ನಿಂತ ಮೇಲೆ ಈ ಥರ ಆಗುತ್ತೆ. ಥಿಕ್ನೆಸ್ ಎಷ್ಟಿದೆ ಸರ್? 6 ಇಂಚಸ್ ಇದೆ. ಇಲ್ಲಿ 580 ಮೀಟರ್ ರೋಡ್ ಮಾಡಿದ್ದೀನಿ. ಎಲ್ಲಾದರೂ ಒಂದು ಕಡೆ ಕೋರ್ ಕಟಿಂಗ್ ಮಾಡಿ, ಎಲ್ಲಾದರೂ ಥಿಕ್ನೆಸ್ ಇತ್ತು ಅಂದರೆ ನಾನು ಹಿಂಗೆ ಬಿಟ್ಟು ಹೋಗ್ತೀನಿ. ಎಲ್ಲ ಕಡೆ ಥಿಕ್ನೆಸ್ಸು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದೀವಿ. ಆ ಟರ್ನಿಂಗ್ ಜಾಗದಲ್ಲಿ ನೀರು ರೋಡ್ ಆಗ್ಬೇಕಾದ್ರೆ ಅಜಾಕ್ಸಲ್ಲಿ ಜಲ್ಲಿಗಳು ಉದುರಿತ್ತು. ಇದನ್ನ ಸ್ಕ್ಯಾರಿಫೈ ಮಾಡಿ ಕಾಂಕ್ರೀಟ್ ಆಗುವಷ್ಟರಲ್ಲೇ ಬಂದು ವಿಡಿಯೋ ಮಾಡಿ ಇದನ್ನ ದೊಡ್ಡದು ಮಾಡಿದ್ದಾರೆ ಸರ್. ಏನಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ನಮ್ಮ ಕಡೆನೇನೋ ಏನ್ ಥಿಕ್ನೆಸ್ ಅಲ್ಲಿ ಪ್ರಾಬ್ಲಮ್, ಏನೋ ಇಷ್ಟು ಬ್ಯಾಗ್ ಸಿಮೆಂಟ್ ಹಾಕ್ತಾ ಇದೀವಿ, ಅದಕ್ಕೆ ಸಮಸ್ಯೆ ಏನ್ ಮಾಡೋದು ಅಲ್ಲಿ ಕ್ಯಾಮ್ರಾ ಇದೆ. ಕ್ಯಾಮ್ರಾ ಇರೋ ಜಾಗಕ್ಕೆ ತಗೊಂಡೋಗಿ ಎಮ್ಸೆಂಟ್ ಹಾಕಿದೀವಿ, ಸಿಮೆಂಟ್ ಹಾಕಿದೀವಿ, ಜಲ್ಲಿನೂ ಹಾಕಿದೀವಿ. ಅಷ್ಟು ಸಮಸ್ಯೆ ಅಂತಂದ್ರೆ, ಯಾಕೆಂದ್ರೆ ನಾವು ಸುಮ್ನೆ ಇಲ್ಲಿ ಏನಾಗುತ್ತೆ ಮಿಸ್ಗೈಡ್ ಮಾಡಿ ಮತ್ತೆ ಇನ್ನೊಂದೇನೋ ಹೋಗೋದ್ ಬೇಡ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಇರೋ ಜಾಗದಲ್ಲಿ ಹಾಕಿದೀವಿ. ಬೇಕು ಅಂತಂದ್ರೆ ಕ್ಯಾಮ್ರಾದಲ್ಲಿ ಎಷ್ಟು ಬೇಗ ಸಿಮೆಂಟ್ ಹಾಕ್ತಾ ಇದಾರೆ ಏನಂತ ನೋಡ್ಕೋಬಹುದು ಅಂತ ಅಲ್ಲಿ ತಗೊಂಡೋಗಿ ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡ್ತಿದ್ವಿ ಸರ್. ಮೆಟೀರಿಯಲ್ ಎಲ್ಲ ಅಲ್ಲಿ ಶಿಫ್ಟ್ ಮಾಡಿದ್ವಿ. ಡೇ 1 ಅಷ್ಟೇ ಸಮಸ್ಯೆ ಮಾಡ್ತಾವ್ರೆ. ಕೆಲಸ ಇಲ್ಲ, ಸ್ಟಾರ್ಟಿಂಗ್ ಅಲ್ಲೇ ಮಾಡಬೇಡಿ. ಇದು ಲ್ಯಾಂಡ್ ಆರ್ಮಿಲಿ ಸರ್ ಎಲ್ಲ MLAಗಳಿಗೂ ಫ್ಲಡ್ ಗ್ರಾಂಟ್ ಅಂತ 10 ಕೋಟಿ ಕೆಲಸ ಕೊಟ್ಟಿದ್ದಾರೆ. ಇದುವರೆಗೂ ₹1 ಮತ್ತೆ ಅಲ್ಲಿ ನೀರು ಲೋಡ್ ಮಾಡೋದಕ್ಕೆ ಟ್ಯಾಂಕರ್ ನಿಲ್ಸಿದ್ರೆ ಯಾಕೆ ಕೇಳೋದೇನೋ ತಗೊಂಡೋಗ್ಬಿಡೋದು. ಪಂಚಾಯತಿಗೆ ₹700 ಕಟ್ಟೋದು. ಅವ್ರವ್ರ ಕೆಲಸ ಅವ್ರು ನಿಂತ್ಕೊಂಡು ಸಪೋರ್ಟ್ ಮಾಡ್ಕೋಬೇಕು. ಏನಾರ ಇಲ್ಲಿ ಮೆಟೀರಿಯಲ್ ಪ್ರಾಬ್ಲಮ್ ಇದೆಯಾ, ಸಿಮೆಂಟ್ ಕಮ್ಮಿ ಆಗ್ತಾ ಇದ್ರ, ಪ್ರೊಫೆಷನ್ ಕರೆಕ್ಟಾಗಿ ಇಲ್ವಾ, ಏನಾದ್ರು ನಾವು ಕರೆಕ್ಟಾಗಿ ಏನಾದ್ರು ರೋಲ್ ಮಾಡ್ತಾ ಇಲ್ವಾ, ಅದನ್ನ ಅವ್ರ ಸಪೋರ್ಟ್ ನಿಂತ್ಕೊಂಡು ಕೇಳಿ ಸರ್. ನಿಂತ್ಕೊಂಡು ನಾವು ಅಲ್ಲೇ ಸರಿಪಡಿಸ್ತೀವಿ. ಏನಾಗ್ತಾ ಇದೆ, ಪ್ರತಿ ಡೇ 1 ಕಿರಿಕು ಆಟೋದು ಅವರೇ ಹೇಳೋದು. ಏನಾಗ್ತಾ ಇದೆ, ಅವರೇ ತೊಟ್ಲುನು ತಗೋದು, ಮಗುನು ಗಿಂಡೋದು ಅಂತಾರಲ್ಲ, ಆ ಕೆಲಸ ನಡೀತಾ ಇದೆ. ಅಲ್ಲಿ ಏನಾಗ್ತಾ ಇದೆ, ಒಳಗಡೆ ಎಸ್ಟಿಮೇಷನ್ ಕಾಪಿ ಸರ್, ಎಸ್ಟಿಮೇಷನ್ ಇಂಜಿನಿಯರ್ ಹತ್ರ ಅಲ್ಲಿ ಏನಾಗಿದೆ ಅಂದ್ರೆ ಸರ್, ಡೇ 1 ಈಗ ರೋಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ವೆಹಿಕಲ್ಸ್ ಬಿಡ್ತಾನೆ. ಅವ್ರ ಎಷ್ಟು ಸಲ ಮಾಡ್ತಾರೆ ಸರ್, ಮತ್ತೆ ರೋಲ್ ಮಾಡೋದು ಇದು ಮಾಡೋದು, ಡಬಲ್ ಕೆಲಸ ಮಾಡ್ತಾ ಇದ್ದಾರೆ ಸರ್. ಜಲ್ಲಿ ಹಾಕಿ ಯಾರು JCB ರೋಲ್ ಮಾಡ್ತಾರಂತೆ ಲೇಬರ್ ಕೈಲೂ ಹಾಕ್ಸಿದ್ವಿ ಸರ್. ರೋಲ್ ಮಾಡೋದು ಏನ್ ಸರ್, ರೋಲ್ ಮಾಡೋದು JCB ರೋಲ್ ಮಾಡಿದ್ವಿ. ಮಿಸ್ಗೈಡ್ ಮಾಡೋದು ಬೇಡ. ಇಲ್ಲೇ ಕ್ಯಾಮ್ರಾ ಇದೆ. ಡೇ 1 ಇದುವರೆಗೂ 20ನೇ ತಾರೀಕು ಕೆಲಸ ಸ್ಟಾರ್ಟ್ ಆಗಿತ್ತು. ಅವತ್ತಿಂದ ಇವತ್ತರೆಗೂ ಈಗ ಇದು ವಿಡ್ತ್ ಎಷ್ಟಿದೆ ಸರ್? 4 ಮೀಟರ್ ಇದೆ ಸರ್. 4 ಮೀಟರ್ ಎಷ್ಟು ಅಡಿ ಆಯ್ತು? 13 ಅಡಿ ಬಂದಿದೆ ಸರ್. ಎಷ್ಟು ಅಡಿ ಮಾಡ್ಬೇಕು ಆಕ್ಚುಲಿ ಸರ್? ಎಷ್ಟು ಅಡಿ ಮಾಡ್ಬೇಕು? 13 ಅಡಿ. ಎಸ್ಟಿಮೇಟ್ ಅಲ್ಲಿ 3.65 ಇತ್ತು ಸರ್. 3.65 ಅಂತಂದ್ರೆ 12 ಫೀಟ್ ಆಯ್ತು. ಏನಾಯ್ತು, ರೋಡ್ ವೆಹಿಕಲ್ಸ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ 2 ವೆಹಿಕಲ್ ಬಂದ್ರೆ ಒಂದು ವೆಹಿಕಲ್ ಫುಟ್ಪಾತ್ ಹೋಗುತ್ತೆ. 1 ಫೀಟ್ ವಿಡ್ತ್ ಜಾಸ್ತಿ ತಗೊಳ್ಳಿ, 50 ಮೀಟರ್ ಕಮ್ಮಿ ಆಗುತ್ತೆ. ಏನ್ ಜಾಸ್ತಿ ಡಿಫ್ರೆನ್ಸ್ ಬಂದಿಲ್ಲ. 150 to 60 ಮೀಟರ್ ಡಿಫ್ರೆನ್ಸ್ ಬರುತ್ತೆ. ವಿಡ್ತ್ ಒಂದ್ ಸ್ವಲ್ಪ ಅಗಲ ಆಯ್ತು ಅಂತಂದ್ರೆ ಈಗ ಏನಾಗುತ್ತೆ, ಚಿಕ್ಕದಾಗಿ ಮಾಡಿದ್ರೆ 1165 ಇದೆ ಸರ್. ಎಷ್ಟು ಕಿಲೋಮೀಟರ್ ಆಗುತ್ತೆ? 165 ಮೀಟರ್ ಆಯ್ತು. ಅವ್ರು ಏನಿದೆ ಆ ಸ್ಕ್ವೇರ್ ಮೀಟರ್ ಕವರ್ ಮಾಡ್ತಾ ಇದೀವಿ ಸರ್. ಆಯ್ತಾ? ಇದು ಒಂದು ಟಾರ್ ರೋಡ್ ಇರುತ್ತೆ ಮುಂಚೆ,
ಅಲ್ವಾ? ಅದ್ರಲ್ಲಿ ನೀವು ಕಾಂಕ್ರೀಟ್ ರೋಡ್ ಮಾಡಕ್ ಏನ್ ಮಾಡ್ಬೇಕು ಸರ್? ಫಸ್ಟ್ ಸ್ಕ್ಯಾರಿಫೈ ಮಾಡಬೇಕು. ಸ್ಕ್ಯಾರಿಫೈ ಮಾಡಿದೆ ಸರ್. ತಾರೇನಾರ ಇತ್ತು ಅಂತಂದ್ರೆ ಅದನ್ನ ಎತ್ತಿ ಹೊರಗಡೆ ಹಾಕ್ಬೇಕು. ಈಗ ಹಾಕಿದೀವಿ ಸರ್. ಇಡೀ ರಸ್ತೆಲಿ ಅಷ್ಟೇ ಬರುತ್ತೆ ಸರ್. ಇಲ್ಲ ಸರ್, ಹೇಳಿ. ದೀಕ್ಷಿತ್ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಶ್ವಿನಿ ಇದೆ ಸರ್. ಅಶ್ವಿನಿ ಅವ್ರ ಅಲ್ಲ ಅಲ್ಲಿ ಹೋಗಿ ಅಲ್ಲ ನೀವು ಎಸ್ಟಿಮೇಟ್ ತರಿಸಿ. ಆಮೇಲೆ ನೋಡಿ, ಅಲ್ಲ ಸರ್, ನಾವು ಇವತ್ತು ಬರ್ತೀವಿ ಎಸ್ಟಿಮೇಷನ್ ಕಾಪಿ ನಿಮ್ಮ ಹತ್ರ ಇಲ್ಲ ಅಂತ ದಯಮಾಡಿ ನೀವು ಕ್ಷಮಿಸಿ. ಎಷ್ಟು ಅಸೈನ್ ಗೊಂಡು ನಮಗೆ ಅಗತ್ಯ ಇಲ್ಲ. ನಮಗೆ ಶೋ ಆಫ್ ಮಾಡಕ್ ಮೀಡಿಯಾ ಬೇಡ. 10 ವರ್ಷದ ಗುಂಡಿಗೆ ಬಿದ್ದಾಗ ಯಾರು ಕೇಳಿಲ್ಲ. ನೀವು ಮಾತಾಡಿ. ಅವ್ರು ಮಾತಾಡ್ತಾರೆ, ಹೇಳಿ. ನೀವು ಮಾತಾಡಿ. ನಾವು ಬಂದಿರೋದು ಬಹಳ ಇದು ಸಿಮೆಂಟ್ ಕಾಂಕ್ರೀಟ್ ರೋಡ್ ಮಾಡೋದು ಲೈಫ್ ಬೇಕು. ಇವತ್ತು ಒಂದಿನಕ್ಕಲ್ಲ. ಆಯ್ತಾ? ಕೇಳಿಲಿ ಪೂರ್ತಿ. ನಾವು ಚೆನ್ನಾಗಾಗ್ಲಿ ಅಂತ ಬಂದಿದ್ವಿ ಅಷ್ಟೇ. ಆದ್ರೆ ನಾವು ನಿಲ್ಲಿಸ್ಬೇಕು ಅನ್ನೋದು ನಮ್ಗೆ ಉದ್ದೇಶ. ಬೆಳಿಗ್ಗೆ ಮುಂಚೆ 10 ಗಂಟೆಗೆ ಕೋಟಿಗಟ್ಟಲೆ ವ್ಯವಹಾರ ತೆಗ್ಸಿದಲ್ಲ ಅದೇನು ಕೇಳಿದ್ರೆ ಅವಶ್ಯಕತೆ ಇಲ್ಲ. ನಾವು ನಮ್ಮ ಬಗ್ಗೆ ಮಾತ್ರ ಕೇಳುದು. ಅಲ್ಲಲ್ಲ, ನಾನು ಬೆಂಗಳೂರು ಕೇಳಲ್ಲ. ಯಾರು ಕೇಳೋರಿಲ್ಲ. ಯೋಗ್ಯತೆ ಸಿಕ್ಕಾರ ಒಂದೇ ಒಂದು ಫಂಡ್ ಬರಲ್ಲ. ಯಾವುದೇ ಫಂಡ್ ಬರಲ್ಲ. ಬೇಕಾದ
ಎದ್ದೇಳಿ ಕುಮ್ಮಕ್ಕಿ ಇದು. ನಾವು ಊರವರಿಬ್ಬರೇ ಬಂದಿದ್ದು, ನೀವು ಎಷ್ಟೆಲ್ಲ ಬೇಕಾದ್ರೆ ಒಳ್ಳೆ ಕೆಲಸ ಮಾಡ್ಕೊಂಡು ಅವ್ರು ಬರೋದು ಬೇಡ, ನಾವು ಕೇಳಕ್ ಹಕ್ಕುಂಟು, ಹಕ್ಕುಂಟು. ನೀವೇ ಹೇಳೋದು, ನೀವು ನಮ್ಗೆ ಹೇಳೋದು ಬರೋದೇ ಬೇಡ. ಅಲ್ಲ ಇವ್ರು 3 ಕಿಲೋಮೀಟರ್ ಇವ್ರ ಹತ್ರ ಮಾತಾಡ್ಲಿಕ್ಕೆ ಬಂದಿಲ್ಲ, ನಮಗೆ ಇವ್ರ ಹತ್ರ ಮಾತಾಡಕ್ಕೆ ಅನಿವಾರ್ಯತೆ ಇಲ್ಲ. ಊರಿನ ಜನರ ಪರವಾಗಿ ಬಂದಿದ್ದೀವಿ ನಾವು. ಒಳ್ಳೆ ಕೆಲಸ ತಕ್ಕಣಕ್ಕೆ ಆಗಲ್ಲ. ಇಡೀ ಮೂಡಿಗೆರೆ ಉದ್ಧಾರ ಆಗ್ತುಂಟು. 15 ವರ್ಷ ಆಡಳಿತ ಮಾಡಿ ಏನೂ ಕೆಲಸ ಮಾಡಿಲ್ಲ. ನಮ್ಮ ಹಳ್ಳಿಯಲ್ಲಿ ಕೆಲಸ ಆಗ್ತಿದೆ, ತಡ್ಕೊಳಕ್ ಆಗ್ತಿಲ್ಲ. ಕೆಲಸ ನಿಲ್ಸಕ್ ಬರ್ತಾರೆ. ಒಳ್ಳೆ ಶಿಕ್ಷಣ ಸಂಸ್ಥೆ ಇಟ್ಕೊಂಡು ಈ ತರ ನಾವು ಕಂಡೇ ಇಲ್ಲ. ಇವ್ರು ಬದುಕ್ತವ್ರು, ಮುಂದೆ ಅಧಿಕಾರ ಇಟ್ಕೊಂಡವರು. ದಳ ಸರ್ಕಾರ ಮೊಮ್ಮಂದಿ ಅವರು ಇದ್ರಲ್ಲ, ದಳ ಸರ್ಕಾರದಲ್ಲೇ ಈ ರೋಡ್ ಆಗಿದೆ. ಯಾರು ಒಂದು ಗುಂಡಿ ಮುಟ್ತಾರೆ, ಬರೀ ಗುಂಡಿ ತೋರ್ಸೆ ಮೋಸ ಮಾಡಿದ್ರು. ಕಲ್ಲಂಕಲ್ ಬಸ್ ಇವತ್ತು ಕೇಳಲ್ಲ, ಅದು ಬೇಕು ಇವರಿಗೆ ಅಂತ ಹೇಳಿ. ಒಳ್ಳೆ ಕೆಲಸ ಆಗಲಿ. ನೀವು ಮಾಡಬೇಕು. ಅದಕ್ಕೆ ಉತ್ತರ ಕೊಟ್ಟು ಕೆಲಸ ಮಾಡ್ತೀವಿ ನೋಡಿ. ಕೆಲಸ ಹಾಳಾಗುವಾಗ ನಾವು ನಿಂತು ಮಾಡಿದ್ದೀವಿ. ನಾಳೆ ಹೋಗ್ತೀರಿ, ನಮ್ಮ ಜನಗಳಿಗೋಸ್ಕರ ಮಾಡಿದ್ದು. 15 ವರ್ಷ ಮುಂಚೆ ಮಾಡಬೇಕಿತ್ತಲ್ಲ. ನಮ್ಮ ರೋಡು 15 ವರ್ಷ ಮಾಡಕ್ಕಾಗಲ್ಲ, ಈಗ ಬಂದ್ರು ನಮ್ಮ ರೋಡು ಬೇಕು. ಯಾರೋ ಹೇಳಿದ್ರು ಅಗತ್ಯವಿದೆ ಅಂತ ಹೇಳಿದ್ರೆ ಕೆಲವರಿಗೆ ಚಟ ಉಂಟು. ಮೈಕ್ ಸಿಕ್ಕದ ಕೂಡಲೇ ಮಾತಾಡೋದು, ಏನಾದ್ರು ಸಮಥಿಂಗ್ ಸಿಗತ್ತ ನೋಡಿದ್ರು. ನಮ್ಮ ಪಕ್ಷದಲ್ಲಿ ನಾವು ಬಿಟ್ಕೊಡ್ಲಿ, ಅವ್ರನ್ನ ಹೊರಗಿಟ್ಟು ಇಲ್ಲಿ ಕಾಂಟ್ರಾಕ್ಟರ್ ಯಾಕೆ ಸಪೋರ್ಟ್ ಮಾಡ್ತಿದ್ರಿ ಗೊತ್ತಾಗ್ತಿಲ್ಲ. ಕ್ವಾಲಿಟಿ ಆಯ್ತು ಅಂತಲ್ಲ, ತಪ್ಪಿದ್ರೆ ತಪ್ಪಂತ ಹೇಳ್ತೀವಿ, ತಪ್ಪಿದ್ರೆ ತಪ್ಪಂತ ಹೇಳ್ತೀವಿ. ನೀವು ನಿಲ್ಸಿ ಆಯ್ತಣ್ಣ. ನಾವು ನಿಮ್ಮ ಹತ್ರ ಪ್ರತಿಭಟನೆ ಮಾಡಿ ತಪ್ಪು ಅಂತ ಹೇಳಕ್ ಬಂದ್ವಿ. ನಾವು ಕೆಲಸ ಇಟ್ಕೊಂಡ್ ಬಂದಿರೋದು, ನಾವು ನಿಂತು ಮಾಡ್ತಿದೀವಿ. ನೀವು ಹೊಟ್ಟೆಗೆ ಅಲ್ಲಿಂದ ಹೊಂಡ ಉಪ್ಪು ನೋಡ್ಕೊಂಡು ಬಂದ್ವಲ್ಲ, ಅದು ಸೆಟ್ ಮಾಡಿ ಅಲ್ಲ ರೀ, ಎಲೆಕ್ಷನ್ ಗಿಂತ ಮುಂಚೆ ಪರ್ಮನೆಂಟ್ ಕೆಲಸ ಎಂತ ಮಾಡೋದು? ಆದ್ರೂ ಚೆನ್ನಾಗಿ ಎಲ್ಲರೂ ತಿರ್ಗಾಡೋದು. ನೋಡಿದ್ರು ಹೊರಗಿತ್ತು ಇಂಜಿನಿಯರ್ ಬರ್ತೀರಿ. ನಾವೆಲ್ಲರೂ ಹೊರಗಿರ್ತೀವಿ, ನಮ್ದಲ್ಲಿ ಸಮಥಿಂಗ್ ಮಾಡ್ಬೋದು ನೋಡಿದ್ರು, ಮಾಡಕ್ಕಾಗಿಲ್ಲ. ಸ್ಟ್ರೈಕ್ ಮಾಡ್ತೀವಿ. ತೋರಿಸಿದ್ದಾರೆ ನಾವು ಸುಮ್ಮನೆ ಇದ್ದು ಮೊನ್ನೆಯಿಂದ ಸುಮ್ಮನೆ ತಪ್ಪಂತ ಹೇಳ ತಪ್ಪು.
ಬರ್ತಾ ಉಂಟು ಲೋಕಲ್ ಫೋನ್ ಮಾಡಿದ್ದಾರೆ ದೀಪಕ್ ದೊಡ್ಡ ನಾನು ಫೋನ್ ಮಾಡಿದ್ರು ವರ್ಕ್ ಸೆಟ್ ಆಗ್ತಾ ಇಲ್ಲ ನೋಡ್ಕೊಂಬಾರ ಏನಾದ್ರು ನಾವು ಎಮ್ಮೆಲ್ಲಗೂ ಬೈಲಿಲ್ಲ ಎಮ್ಮೆಲ್ಲಗೂ ಬೈಲಿಲ್ಲ ಕಾಂಗ್ರೆಸ್ ಯಾರಾದ್ರೂ ಧಿಕ್ಕಾರ ಹಾಕಿದ್ರೆ ಯಾರು ಬೈದಿಲ್ಲ ಎಮ್ಮೆಲ್ಲಗೂ ಬೈದಿಲ್ಲ ಗೌರ್ಮೆಂಟ್ಗೂ ಬೈದಿಲ್ಲ ಇಲ್ಲಿ ಕಾಂಟ್ರಾಕ್ಟರ್ ಯಾಕೆ ಸಪೋರ್ಟ್ ನಾವು ಎಲ್ಲರೂ ರೋಡ್ ಚೆನ್ನಾಗಿ ನೀವೀಗ ಬಂದು ನೋಡಿ ತಪ್ಪು ಅಂತಿಲ್ಲ ಎಲ್ಲ ಮಾಡ್ಬೋದು ಈಗ ಮೊನ್ನೆ ಏನಾಗುತ್ತೆ ಸ್ವಲ್ಪ ಕ್ವಾಲಿಟಿ ಹಾಳಾಗಿ ಅಂತ ಅನ್ಕೊಂಡಾಗ ನಾವು ಇಲ್ಲಿ ಚೆಕ್ ಮಾಡ್ಕೊಂಡು ಕೇಳಿದ್ವಿ ನಾವು ಬಂದು ಇಲ್ಲಿ ಮಾಡಕ್ಕೆ ವಿಷಯ ಮಾಡೋಕ್ಕಾಗಲ್ಲ ಇಲಾಖೆ ಅಧಿಕಾರಿಗಳಿದ್ರೆ ಅವ್ರು ಬಂದು ನೋಡಿ ಮಾಡಿಸ್ಬೇಕು ಅನ್ಸುತ್ತೆ ಎಲ್ಲ ಲೋಪದೋಷ ಆಗಿದೆ ನೀವು ಕೇಳ್ಬೋದು ನಾವು ಕೇಳ್ಬೋದು ಎಲ್ಲರೂ ಕೇಳ್ಬೋದು ನಾವು ಜಗಳ ಮಾಡಿಲ್ಲ ಗಲಾಟೆ ಮಾಡು ತಪ್ಪು ಸರ್ ಒಂದು ಅಲ್ಲಲ್ಲ ಇವರು 300 ಹೋಟೆಲ್ ಸೋತವ್ರು 300-400 ಹೋಟೆಲ್ MLA-ಕ್ಕಿಂತ ಒಂದು 300-400 ವೋಟ್ ಇವರಿಗೆ 56,000 ವೋಟ್ ಜನ ಹಾಕಿದ್ದಾರೆ ಇವ್ರು ಕೇಳಬಾರ್ದು ಅರ್ಥ ನಮಗೆ ಕಂಪ್ಲೇಂಟ್ ಬಂದಿದ್ದಕ್ಕೋಸ್ಕರ ನಮ್ಮ ಧರ್ಮ ಬರ್ದು ನೋಡ್ಬೇಕು ನೋಡಿ ಮುಗಿಸ್ತೀನಿ ನಾವು ಕಳಪೆ ಕಾಮಗಾರಿ ಆಗ್ಬಾರ್ದು ಇದು ಸರ್ಕಾರಿ ಹಣ ಇದು ಸಾರ್ವಜನಿಕರ ತೆರಿಗೆ ಹಣ ಪೋಲ್ ಆಗ್ಬಾರ್ದು ಒಂದ್ಸಲ ಕಾಂಕ್ರೀಟ್ ರೋಡ್ ಮಾಡಿದ್ರೆ ಕನಿಷ್ಠ 20-25 ವರ್ಷ ಇರ್ಬೇಕದು ಸರಿನಾ ಸಾರ್ವಜನಿಕರಿಗೋಸ್ಕರ ಯಾವ್ದೋ 3 ದಿನಕ್ಕೆ ಅಥವಾ ಯಾರಿಗೋ ಅನುಕೂಲ ಮಾಡಕ್ಕೆ ಯಾರಿಗೋ ಬಾಯಿ ಇದು ಮಾಡಕ್ಕೆ ಈ ತರ ಕಳಪೆ ಕಾಮಗಾರಿ ಆಗ್ಬಾರ್ದು ನೋಡಕ್ ಬಂದಿದ್ವಿ ಸರಿನಾ ಏನ್ ತಪ್ಪಾಗಿದೆ ಇಂಜಿನಿಯರ್ ಹತ್ರ DC ಹತ್ರ ಮಾತಾಡ್ತೀವಿ ಅಷ್ಟೇ ನಾವು ಮಾತಾಡಿ DC ಹತ್ರ ಮಾತಾಡಿ ಕನ್ಸರ್ನ್ ಅಷ್ಟೇ ಇನ್ನೊಂದು ವಿಷಯ ಮತ್ತೆ 2 ವರ್ಷ ಆಮೇಲೆ ಯಾರೇ ಊರಿನ ಗ್ರಾಮದ ಪ್ರತಿಯೊಬ್ಬರು ಕೇಳಕ್ ಹಕ್ಕಿದೆ ನಿನ್ಗೆ FIR ಮಾಡಿಸ್ತೀನಿ ನಿನ್ಗೆ ಹಂಗ್ ಮಾಡಿಸ್ತೀನಿ ಹಿಂಗ್ ಮಾಡಿಸ್ತೀನಿ ಅಂತ ಏನ್ ಅನ್ಕೊಂಡಿದ್ದಾರೆ ಅವನು ಇದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕಿದೆ ಅದನ್ನ ಯಾರು ಪ್ರಶ್ನೆ ಮಾಡಿದ್ರೆ ಅಥವಾ FIR ಮಾಡ್ತೀನಿ ದಬ್ಬಾಳಿಕೆ ಮಾಡಕ್ಕಲ್ಲ ಇಲ್ಲಿ ಆ ದಬ್ಬಾಳಿಕೆ ಮಾಡೋದು ನಾವು ದಬ್ಬಾಳಿಕೆ ಮಾಡ್ತೀವಿ ನಾವು ಇದೆಲ್ಲ ಮಾಡೇ ರಾಜಕಾರಣಕ್ಕೆ ಬಂದಿದ್ದೀವಿ ಅಂತ ನಿಮಗೆ ಅವ್ರಿಗೆ ಹೇಳ್ತಾನೆ ಯಾರು ಮಾಡಿದ್ರು ಅವ್ರಿಗೆ ಸುಳ್ಳೇ ಸುಳ್ಳು ಹೇಳಿ 2 ವರ್ಷ 3 ವರ್ಷ ಆಯ್ತು ನಾವು ಯಾವತ್ತಾರು ಬಂದು ಪ್ರತಿಭಟನೆ ಮಾಡ್ತಾ ಕೂತೀವಿ ನೀವು ಮಾಡೋ ಕೆಲಸಕ್ಕೆ ಎಲ್ಲರೂ ಮಾಡಿದ್ವಿ ಈ ಕೆಲಸ ಆದಾಗ ಜನ ಊರಿನವ್ರು ಹೇಳಿದಾಗ ನಮ್ಗೆ ನಾವು ಬಂದು ಕೇಳಿದ್ರೆ ನಾವೇನ್ ಮನುಷ್ಯರಿದ್ರೆ ನೀವು ಅದಕ್ಕೆ ಧಿಕ್ಕಾರ ನೀವು ಕಾಂಟ್ರಾಕ್ಟರ್ ಯಾಕೆ ಸಪೋರ್ಟ್ ಮಾಡ್ತೀರಾ ನಮ್ ಜೊತೆ ಇದ್ಕೊಂಡು ಅವರಿಗೆ ವೈಯಕ್ತಿಕ ಬಂದಿದ್ದು ಯಾರು ಹೇಳಿ ಬಂದಿದ್ದಲ್ಲ ಮಾತಾಡಿ ಒಳ್ಳೆ ಕೆಲಸ ಸರಿ ನಾವು ಮಾತ್ರ 1 ರೂಪಾಯಿ ಬಿಲ್ ಆಗಲ್ಲ ನೀವು ಕ್ವಾಲಿಟಿಯಿಂದ ಕೆಲಸ ಮಾಡಿಲ್ಲ ನಮ್ಗೇನಿಲ್ಲ ನಿಮ್ಗೆ ಯಾರು ಸಪೋರ್ಟ್ ಮಾಡಿದ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ 500 ಮೀಟರ್ ಕಾಂಕ್ರೀಟ್ ರೋಡ್ ಮಾಡಿದೀವಿ ಎಲ್ಲರೂ ಕೋರ್ ಕಟಿಂಗ್ ಮಾಡಿ ವ್ಯತ್ಯಾಸ ಬಂತಂದ್ರೆ ಈಗಲೇ ರೋಡ್ ಡೌಟ್ ಆಗ್ತಿದೆಯಲ್ಲ ಸರ್ ಗ್ರೂಪ್ ಬಂದಿದೆ 1.5 ಇಂಚ್ ಇದೆ ಅಂತ ಇದರಿಂದ ಏನು ಅಲ್ಲಿಂದ ಮುಂದೆ ಸರಿ ಮಾಡ್ತೀವಿ ಹಿಂದೆ ಕಳಪನ ನೀವೇ
ಮಾಡ್ತೀವಿ ಸರ್, ಇವಾಗ ಮಾಡಿರೋ ಕೆಲಸ ಮಾಡ್ತೀವಿ. ಅದೇ ಹೇಳ್ತಾ ಇದ್ದೀನಲ್ಲ, ನಮ್ಮ ಹತ್ರ ಇದೆಯಲ್ಲ ವಿಡಿಯೋ. ಅವರೇ ನಿಂತ್ಕೊಂಡು ಸರಿ ಮಾಡ್ತಿದ್ದಾರೆ. ಗಾಡಿ ಲೋಡ್ ಆಗ್ತಾ ಇತ್ತು, ಸ್ವಲ್ಪ ಜಲ್ಲಿ ಇತ್ತು, ಅವರೇ ಕಾಂಗ್ರೆಟ್ ಹಾಕ್ತಾ ಇದ್ದಾರೆ. ಗ್ರಾಮದವರೇ ನಿಂತ್ಕೊಂಡು ಕಾಂಗ್ರೆಟ್ ಹಾಕ್ತಾ ಇದ್ದಾರೆ, ನಾವೆಲ್ಲ ಮಾಡ್ತಾ ಇಲ್ಲ. ಒಂದು ಈ ರಸ್ತೆ ಮಾಡುವಾಗ ರಸ್ತೆ ಸರಿಯಾಗಿ ಆಗ್ಬೇಕು ಅಂತೇಳಿ ಎಲ್ರಿಗೂ ಆಸೆ ಇತ್ತು. ಒಂದು ಅದೇ ಲೋಪದೋಷಗಳನ್ನು ಕೇಳೋದು ಪ್ರತಿಯೊಬ್ಬ ಪ್ರಜೆಯ ಹಕ್ಕದು. ಕೇಳಕ್ಕೆ ಹೋದವ್ರು ನೀವು ಯಾಕೆ ಕೇಳ್ತೀರಾ, ನೀವು ಕೇಳಿದಂತ FIR ಮಾಡ್ತೀವಿ, ಧಿಕ್ಕಾರಕ್ಕೆ ಹೋಗೋದು, FIR ಮಾಡೋದು ಅಂತ ಹೇಳಿದ್ರೆ ಅವ್ರು ಕಾಂಟ್ರಾಕ್ಟರ್ಗೆ ಪಾಲ್ ತಗೊಂಡಿದ್ದಾರೆ. ಕಾಂಗ್ರೆಸ್ ನೋಡ ಏನು ತಾಕತ್ತಿದ್ರೆ ಏನಂತ FIR ಮಾಡ್ತೀರಾ? ಕಳಪೆ ಕಾಮಗಾರಿ ಅಂತ ಪ್ರಶ್ನೆ ಮಾಡೋದು FIR ಮಾಡಕ್ಕ? ಇದಕ್ಕೆಲ್ಲ ನಾವು ಕೇರ್ ಮಾಡೋದಿಲ್ಲ. ನಾವೆಲ್ಲ ಬಂದಿದ್ವಿ, DC ಅವ್ರ ಹತ್ರ ಮಾತಾಡ್ತೀನಿ, ನಾನು ಇಂಜಿನಿಯರ್ ಕನ್ಸರ್ನ್ ಇಂಜಿನಿಯರ್ ಹತ್ರ ಮಾತಾಡ್ತೀನಿ. ಈ ಶಾಸಕರು ಸಹ ಇದಕ್ಕೆ ಗಮನ ಹರಿಸಿ ಸರಿ ಮಾಡಬೇಕು ಅಂತ. ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲ ಕಡೆ ಸ್ಟ್ರೈಕ್ ಮಾಡ್ತೀವಿ, ಅವರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೊಡ್ತೀವಿ, DC ಆಫೀಸ್ ಕಡೆ ಧರಣಿ ಮಾಡ್ತೀವಿ. ಸರಿಯಾಗಿ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ. ಈಗ ಸ್ಥಳಕ್ಕೆ ಇಂಜಿನಿಯರ್ಗಳು ಮತ್ತೆ ಕಾಂಟ್ರಾಕ್ಟ್ಗಳು ಬಂದಿದ್ದಾರೆ ಸರ್. ಅದೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂಜಿನಿಯರ್ ಬಂದೇ ಇಲ್ಲ, ಇವನ ಹತ್ರ ಎಸ್ಟಿಮೇಷನ್ ಇಲ್ಲ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಸರಿ ಮಾಡಿ ಹೆಂಗ್ ಸರಿ ಮಾಡಿ ಪಾರ್ಟಿಯವರೇ ಸಮಾಜಾಯಿಸಿ ಕೊಡ್ತಾರೆ, ಅವ್ರಿಗೇನು ಹೋಗಿದೆ ಮಾಡಿ ಟೆಕ್ನಿಕಲ್ ಆಗಿ ಮಾಡಿ ಅಂತ ನಮ್ಮ ಹಂಸ ಗ್ರಾಮದಲ್ಲಿ ITI ರಸ್ತೆ ಕಾಮಗಾರಿ ಆಗ್ತಾ ಇದೆ. ಸುಮಾರು ಮೊದಲು ಕೆಲಸ ಶುರುವಾದಿದ್ದರಿಂದ ನಾವು ಅಲ್ಲೇ ನಿಂತು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಸ್ತಾ ಇದ್ವಿ. ಟರ್ನಿಂಗ್ ಅಲ್ಲಿ ಸ್ವಲ್ಪ ಎತ್ತರ ಬಂದಿತ್ತು. ಅವಾಗ ಹಿಂದಿನ ದಿವಸ ಬಿದ್ದಿದ್ದಂತಹ ಕಾಂಕ್ರೀಟ್ ಅನ್ನು ತೋರಿಸಿ ಅದರಲ್ಲಿ ಟೈಪ್ ಹಿಡಿದು ಉದ್ದೇಶಪೂರ್ವಕವಾಗಿ ಅದನ್ನ ಕಳಪೆ ತೋರಿಸಬೇಕನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಇದನ್ನ ಯಾರೋ ಒಬ್ಬ ಉದ್ದೇಶಪೂರ್ವಕ ಮಾಡಿದ್ದ ಇದನ್ನ ಬೆಂಬಲಿಸಿ ನಂಬಿ ಈಗ ಏನು MLA ಅಭ್ಯರ್ಥಿಯಾಗಿದ್ದಂತಹ ದೀಪಕ್ ಗೌಡಯ್ಯನವರು ಹಾಗೆ ಕಳಸದ ಅಧ್ಯಕ್ಷರು ಹಾಗೆ ಯಶಸ್ವಿ ಅವರೆಲ್ಲ ಬಂದಿದ್ರು. ಅವರು ಕೇಳಿದ್ರಲ್ಲಿ ನಾವೇನು ತಪ್ಪು ಅನಿಸ್ತಿಲ್ಲ, ಕೇಳಿರೋ ಆದರೆ ಯಾವೊಬ್ಬ ಇಲ್ಲಿ ಬೇಕಂತೇಳಿ ದಿನ ನಾವು ಹೇಳಿದಷ್ಟು ಸಲ ಕೋಯಕಿಗಳು ಬಂದು ಇದನ್ನು ಕಿಡಿಗೇಡಿಗಳು ಬಂದು ಅದನ್ನು ಈ ಹಾಳಾಗಿದೆ ಇಲ್ಲಾಗಿದೆ ಅಂತೇಳಿ ಹೇಳ್ತಾ ಇರೋದು ನಾವು ಸಹಿಸಲಿಕ್ಕೆ ಆಗೋದಿಲ್ಲ. ಒಳ್ಳೆ ರೀತಿಯ ಕೆಲಸ ಇದೆ. 20 ವರ್ಷದಿಂದ ರೋಡು ಬಿದ್ದು ಹೋಗಿತ್ತು. ಅವಾಗ ಗುಂಡಿ ಬಿದ್ದ 15 ವರ್ಷದಿಂದ 15 ಗುಂಡಿ ಬಿದ್ದ ರೋಡಲ್ಲಿ ತಿರುಗ್ತಾ ಇದ್ರು ಜನ. ಆದರೂ ಯಾರೂ ಮಾಡಿಕೊಟ್ಟಿರಲಿಲ್ಲ. ಇವಾಗ ಮಾನ್ಯ ಶಾಸಕರು 80 ಲಕ್ಷ ಹಾಕಿ ಒಳ್ಳೆಯ ಅನುದಾನವನ್ನು ಕೊಟ್ಟಿದ್ದಾರೆ, ಕೆಲಸನೂ ಆಗ್ತಾ ಇದೆ. ಇದನ್ನು ಸಹಿಸದೇ ಇರೋರು ಕೆಲವರು ಕಿಡಿಗೇಡಿಗಳು ಇದನ್ನು ವಿರೋಧಿಸ್ತಾರೆ ಅನ್ನೋದು ಬಿಟ್ಟರೆ ಒಳ್ಳೆಯ ಸಜ್ಜನ ಮನುಷ್ಯರು ಯಾರು ಇದನ್ನು ವಿರೋಧಿಸ್ತಿಲ್ಲ. ಇದನ್ನ ಬಿಟ್ಟು ಇದು ಕಲ್ಲಂಕಿಯಲ್ಲೇ ಮಾಡಿದ್ದು 3 ವರ್ಷಕ್ಕೆ ಕಿತ್ತೋಗಿದೆ, ಅದನ್ನೇ ಕೇಳಲಿಕ್ಕೆ ಬರಲಿಲ್ಲ ಇವರು. ಬಡ ರೈತರದ್ದು 53ಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದ್ರಲ್ಲ, ಅವನ್ನೇ ಕೇಳಲಿಕ್ಕೆ ಬರಲಿಲ್ಲ ಇವರು. ಯಾವತ್ತೋ ಪೇಟೆಯಲ್ಲಿ ಆಗ್ತಿರುವ ಕೆಲಸವನ್ನು ಕೇಳಲಿಕ್ಕೆ ಬರ್ತಾರೆ, ಅದು ಯಾವನೋ ಒಬ್ಬ ಕಿಡಿಗೇಡಿಗಳು ಮಾಡಿದಂಥ ಕೆಲಸಗಳನ್ನು ಕೇಳಲಿಕ್ಕೆ ಬರ್ತಾರೆ. ಇದನ್ನು ನಾವು ಈ ಥರ ಅವರೇ ಬಂದು ಮಾಡಲಿ, ಇಂಜಿನಿಯರ್ಗೆ ಹೇಳಿ ಮತ್ತು ಅವರಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹೇಳಿ, ಅದನ್ನು ಹೇಳಿದರೆ ನಾವು ಖಂಡಿತ ಇವರನ್ನು ಗೌರವಿಸ್ತೇವೆ. ಅದು ಬಿಟ್ಕೊಂಡು ಇಲ್ಲಿ ಬಂದು ರೌಡಿಸಮ್ ಗೂಂಡಾಯಿಸಮ್ ಮಾಡ್ಲಿಕ್ಕೆ ಬಂದರೆ ನಾವು ಸಹಿಸೋದಿಲ್ಲ. ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ. ತಪ್ಪಿದ್ರೆ ತಪ್ಪಂತ ಹೇಳಿ, ತಪ್ಪು ಒಪ್ಕೊಳ್ತೀವಿ. ಕೆಲಸ ಆಗೋದನ್ನು ಪುನಃ ಪದೇ ಪದೇ ತಡೆದು ಕಾಂಟ್ರಾಕ್ಟ್ಗಳಿಗೆ ಕಿರಿಕಿರಿ ಮಾಡ್ತಿರೋದು ಇದು ತೀವ್ರ ಖಂಡನೀಯವಾಗಿದೆ. ಆಗಿರೋ ಅನ್ಯಾಯವನ್ನು ಮಾಡಲಿ. BSNL ಟವರ್ ಅಂತೇಳಿ ವರ್ಷ ಕೊಟ್ಟೋದ್ರಲ್ಲ, ಆಶ್ವಾಸನೆ ಭರವಸೆ ಕೊಟ್ಟೋದ್ರಲ್ಲ, ಇವತ್ತಿಗೆ BSNL ಟವರ್ ಕತೆ ಏನಾಯ್ತು ಅಂತ ಅದನ್ನ ಅವ್ರು ಕೇಳ್ಕೊಂಡು ಕುದುರೆಮುಖವನ್ನು ಪಟ್ಟಣವನ್ನು ನ್ಯಾಷನಲ್ ಪಾರ್ಕ್ಗೆ ಬಿಟ್ಟುಕೊಡ್ಲಿಕ್ಕೆ ಹುನ್ನಾರ ನಡೆಸಿದಾರಲ್ಲ, ಅದನ್ನ ಕೇಳಲಿ ಇವರು. ಇದು ಬಿಟ್ಟು ರೈತರ ಬಗ್ಗೆ ಮಾತಾಡೋದನ್ನು ಬಿಟ್ಟು ಇದು ಎಲ್ಲೋ ಬಂದ ಕಾಂಟ್ರಾಕ್ಟ್ ಉದ್ಯಮಿಗಳ ಜೊತೆ ಈ ತರ ಮಾತಾಡ್ತಾರಲ್ಲ, ಇದು ತೀವ್ರ ಖಂಡನೀಯ. ಇದನ್ನ ಈ ಕೃತ್ಯವನ್ನು ನಾವು ಖಂಡಿಸ್ತೀವಿ. ರೋಡ್ ಆಗಲೇಬೇಕು.